ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಒಂದು ವಿಡಿಯೋಲಿ ಒಂದು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್, ಒಂದು ವಿಷಯದ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೀನಿ ಆಯಿತಾ. ನಿಮ್ಮೆಲ್ಲ ಒಂದು ಮೊಬೈಲ್ನಲ್ಲಿ ಈ ಒಂದು ಗೂಗಲ್ ಮ್ಯಾಪ್ ಇದ್ದೇ ಇರುತ್ತೆ. ಈ ಒಂದು ಗೂಗಲ್ ಮ್ಯಾಪ್ನಲ್ಲಿ ಒಂದು ಹೊಸ ಫೀಚರ್ ಇರುವಂಥದ್ದು ಲೊಕೇಶನ್ ಶೇರಿಂಗ್ ಅಂತ. ಈ ಒಂದು ಲೊಕೇಶನ್ ಶೇರಿಂಗ್ ಫೀಚರ್ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಪೇರೆಂಟ್ಸ್ ಏನೋ ಬೆಂಗಳೂರಿಗೆ ಬಂದಿರ್ತಾರೆ ಆಯಿತಾ, ಅಥವಾ ಬೇರೆ ಗೊತ್ತಿಲ್ಲದಿರೋವಂಥ ಸಿಟಿಗೆ ಬಂದಿರ್ತಾರೆ. ಅವರು ಒಬ್ಬೊಬ್ಬರೇ ಹೊರಗಡೆ ಓಡಾಡ್ತಾ ಇರ್ತಾರೆ ಆಯಿತಾ. ಎಷ್ಟೋ ಸಲ ಅವ್ರಿಗೆ ವಾಪಸ್ ಬರೋದಕ್ಕೆ ಗೊತ್ತಾಗದೆ ಕಳೆದೋಗ್ಬಿಡ್ಬೋದು ಅವರು, ಅಥವಾ ಎಲ್ಲ ಮಿಸ್ ಆಗಿಬಿಡ್ಬೋದು. ಆ ಒಂದು ಸಿಚುವೇಷನ್ನಲ್ಲಿ ನೀವೇನಾದರೂ ಈ ಒಂದು ಫೀಚರ್ನ ಆನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಅವ್ರು ಎಲ್ಲಿದ್ದಾರೆ ಅಂತ ನಾವು ನಮ್ಮ ಮೊಬೈಲ್ನಲ್ಲಿ ಕೂತ್ಕೊಂಡು ನಾವು ಟ್ರ್ಯಾಕ್ ಮಾಡ್ಬೋದು. ಇದು ಈ ಒಂದು ಸಿಚುವೇಷನಲ್ಲಿ ತುಂಬ ಯೂಸ್ಫುಲ್ ಆಗ್ತಾ ಇರುವಂಥದ್ದು ಈ ಒಂದು ಫೀಚರು. ಅದಷ್ಟೇ ಅಲ್ಲ, ನಿಮ್ಮ ಮಕ್ಕಳಿದ್ದಾರೆ ಆಯಿತಾ, ಮಕ್ಕಳಿಗೆ ಮೊಬೈಲ್ ಕೊಡ್ಸಿರ್ತೀರ. ಮಕ್ಕಳು ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ ಅನ್ನೋದನ್ನು ನಾವು ಟ್ರ್ಯಾಕ್ ಮಾಡೋದು ಪೇರೆಂಟ್ಸ ಒಂದು ಕರ್ತವ್ಯ ಆಗಿರುತ್ತೆ. ಆ ಒಂದು ಸಿಚುವೇಷನಲ್ಲಿ ಈ ಒಂದು ಫೀಚರ್ನ ಆನ್ ಮಾಡ್ಕೊಂಡಿದ್ದೀರಾ ಅಂದರೆ ಮಕ್ಕಳು ಎಲ್ಲಿ ಹೋಗ್ತಾರೆ ಪ್ರತಿಯೊಂದು ಸಹ ನೀವು ಟ್ರ್ಯಾಕ್ ಮಾಡ್ಬೋದು. ಅಥವಾ ಮಿಸ್ ಆಗಿದ್ದಾರೆ ಅಂತ ಅಂದರೆ ಎಲ್ಲರೂ ಹೋಗಿದ್ರೆ ಅವರು ನಿಮ್ಗೆ ಹೇಳ್ದೇ ಈ ಒಂದು ಫೀಚರ್ನ ಮುಖಾಂತರ ನಾವು ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ಬೋದು. ಅಷ್ಟೇ ಅಲ್ಲ, ಯಾರ ಒಂದು ಮೊಬೈಲ್ನ ಬೇಕಾದ್ರೂ ನಾವು ಈ ಒಂದು ಫೀಚರ್ನಲ್ಲಿ ಟ್ರ್ಯಾಕ್ ಮಾಡ್ಬೋದಾಯ್ತಾ. ಅದನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದನ್ನು ಒಳ್ಳೆ ರೀತಿ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇಲ್ಲ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಮೊದಲಾಗಿ ಒಂದು ಫೀಚರ್ನ ಒಳ್ಳೆ ವಿಷಯಕ್ಕಾಗಿ ಉಪಯೋಗಿಸ್ಕೊಳ್ಳಿ ಆಯಿತಾ. ನಿಮ್ಮ ಫ್ರೆಂಡ್ಗೋ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ಗೋ ಗೊತ್ತಿಲ್ಲದ ರೀತಿ ಅವ್ರ ಮೊಬೈಲ್ ಆನ್ ಮಾಡ್ಕೊಂಬಿಟ್ಟು ಟ್ರ್ಯಾಕ್ ಮಾಡೋದು ಅವ್ರ ಪ್ರೈವಸಿಗೆ ಒಂದು ರೀತಿ ಧಕ್ಕೆ ಬಂದಂಗೆ ಅದು. ಸೊ ಅದನ್ನು ಮಾಡೋದಕ್ಕೆ ಹೋಗ್ಬಿಡಿ. ಒಳ್ಳೆ ಥರ ಇದನ್ನು ಯೂಸ್ಫುಲ್ ಆಗೋ ಥರ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆಗಲೇ ಹೇಳಿದ ರೀತಿ ನಿಮ್ಮ ಎಲ್ಲರ ಮೊಬೈಲಲ್ಲಿ ಒಂದು ಗೂಗಲ್ ಮ್ಯಾಪ್ಸ್ ಇದ್ದೇ ಇರುತ್ತೆ ಆಯಿತಾ. ಗೂಗಲ್ ಮ್ಯಾಪ್ಸ್ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರಿ ಅಂತ ಅಂದರೆ ಲೆಫ್ಟ್ ಸೈಡ್ ನಿಮಗೊಂದು ಬರ್ಗರ್ ಐಕಾನ್, ಅಂದರೆ ಒಂದು 3 ಲೈನ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಆ 3 ಲೈನನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ ಲೊಕೇಶನ್ ಶೇರಿಂಗ್ ಅಂತ. 1 2 3 4 5 6ನೇದು ನಿಮಗೆ ಆಪ್ಷನ್ ಇರುವಂಥದ್ದು ಲೊಕೇಶನ್ ಶೇರಿಂಗ್ ಅಂತ. ಅದನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನೋಡ್ತಿರ್ಬೋದು ಇಲ್ಲಿ ಲೆಟ್ಸ್ ಫ್ರೆಂಡ್ಸ್ ನೋ ವೇರ್ ಯು ಆರ್, ಅಂದರೆ ನಿಮ್ಮ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ ನೀವು ಇದರಲ್ಲಿ ಇದ್ರ ಮುಖಾಂತರ ತಿಳಿಸ್ಬೋದು. ಸೊ ಗೆಟ್ ಸ್ಟಾರ್ಟೆಡ್ ಅಂತ ಕೊಡಿ. ಇದಾದ ನಂತರ ನೋಡ್ತಾ ಇದ್ದೀರಾ, ಇದು ನಿಮ್ಮ ಒಂದು ಅಜ್ಜಿ ತಾತಂದು ಅಥವಾ ನೀವು ಯಾರ್ದನ್ನು ಟ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರ ಮೊಬೈಲ್ನಲ್ಲಿ ಇದನ್ನು ಫಸ್ಟ್ ನೀವು ಮಾಡಬೇಕಾಗತ್ತೆ ಆಯಿತಾ. ಸೊ ಇದರಲ್ಲಿ ನೋಡ್ತಿರ್ಬೋದು 1 hour. ಈ ಒಂದು ಟ್ರ್ಯಾಕ್ನ ನೀವು 1 hour 1 ಗಂಟೆಗೆ ಮಾತ್ರ ಮಾಡಬೇಕಾ, ಅಥವಾ ನೀವು ಸ್ಟಾಪ್ ಮಾಡೋದಂಕ ನೀವು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತಾನೆ ಇರಬೇಕು, ಸ್ಟಾಪ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಅಂಟಿಲ್ ಯು ಟರ್ನ್ ಇಟ್ ಆಫ್. ನೀವು ಈ ಒಂದು ಮೊಬೈಲ್ ಬಂದುಬಿಟ್ಟು ಆಫ್ ಮಾಡೋದಂಕನೂ ಇದು ಆನ್ ಆಗಿರಬೇಕು ಅಂತ ಬೇಕಾದ್ರೆ ನೀವು ಇದರಲ್ಲಿ ಮಾಡ್ಬೋದು. ಇದಾದ ನಂತರ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ಯಾರಿಗೆ ಶೇರ್ ಮಾಡಬೇಕು ಅಂದರೆ ನಿಮ್ಮ ಒಂದು ಇಮೇಲ್ ಐಡಿಗೆ ಇದನ್ನು ಶೇರ್ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ನೀವು 3 ಅಂತ ಕೊಟ್ರಿ ಅಂದರೆ ನಿಮ್ಮ ಕಾಂಟ್ಯಾಕ್ಟು ಪ್ರತಿಯೊಂದಕ್ಕೂ ನೀವು ಯಾವ ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದು ಅಥವಾ ಜಿಮೇಲ್ ಐಡಿ ಕೊಡ್ಬೋದು. ಅದ್ರ ಮುಖಾಂತರ ನೀವು ಶೇರ್ ಮಾಡ್ಬೋದು. ನನ್ನ ಅಕೌಂಟಿಗೆ ಇದನ್ನು ಶೇರ್ ಮಾಡ್ಕೋತೀನಿ. ಇದಿಷ್ಟೇ. ಇಲ್ಲಿ ನೋಡ್ಬೋದು ಕೆಲವೊಂದು ಪರ್ಮಿಷನ್ನ ಕೇಳ್ತಾ ಇರುವಂಥದ್ದು. ಇದನ್ನು ನೀವು ಟರ್ನ್ ಆನ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಟರ್ನ್ ಆನ್ ಮಾಡಿದ್ರಿ ಅಂದರೆ ಇಷ್ಟೇ, ನನಗೆ ಒಂದು ಮೆಸೇಜ್ ಬರುತ್ತೆ. ಈಗ ನನ್ನ ಮೊಬೈಲ್ಗೆ ನನ್ನ ಇಮೇಲ್ ಐಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಮೊಬೈಲ್ ನನ್ನ ಅಜ್ಜಿ ತಾತಂಗೋ ಅಥವಾ ನನ್ನ ಮಕ್ಕಳಿಗೋ ಯಾರಿಗೂ ಕೊಟ್ಟೆ ಅಂತ ಅಂದರೆ ಇವರೆಲ್ಲೇ ಹೋದ್ರು ನನಗೆ ನನ್ನ ಮೊಬೈಲ್ಗೆ ಲೊಕೇಶನ್ನ ತೋರಿಸ್ತಾ ಇರುತ್ತೆ ನನಗೆ. ಮತ್ತು ಇವರ ಫೋನಲ್ಲಿ ಎಷ್ಟು ಬ್ಯಾಟ್ರಿ ಇದೆ ಅಂತಲೂ ಸಹ ತೋರಿಸ್ತಾ ಇರುತ್ತೆ, ಯಾವ ಲೊಕೇಶನ್ ಇದ್ದಾರೆ ಅಂತ ಒಂದು ಅಡ್ರೆಸ್ಸನ್ನು ಸಹ ತೋರಿಸ್ತಾ ಇರುತ್ತೆ. ನೀವು ಯಾರನ್ನ ಟ್ರ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರ ಒಂದು ಮೊಬೈಲ್ನಲ್ಲಿ ಇದನ್ನು ಎನೇಬಲ್ ಮಾಡಿದ ನಂತರ ನಿಮ್ಮ ಒಂದು ಫೋನಲ್ಲಿರುವಂಥ ಗೂಗಲ್ ಮ್ಯಾಪ್ಸಿಗೆ ನೀವು ಹೋಗಬೇಕಾಗತ್ತೆ. ಗೂಗಲ್ ಮ್ಯಾಪ್ಸ್ನಲ್ಲಿ ನೀವು ಕೊಟ್ಟಂಥ ಜಿಮೇಲ್ ಐ ಡಿ ಏನು ಇದರಲ್ಲಿ ಶೇರ್ ಮಾಡಿರ್ತಾರೆ ಅದೇ ಜಿಮೇಲ್ ಐ ಡಿಯಲ್ಲಿ ನೀವು ಇದಕ್ಕೆ ಲಾಗಿನ್ ಆಗಿರಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ನೀವು ಒಂದು ಮ್ಯಾಪ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ದೀರಾ, ಆಲ್ರೆಡಿ ಇಲ್ಲಿ ಒಂದು ತೋರಿಸ್ತಾ ಇರುವಂಥದ್ದು ನಿಮಗೆ ಮ್ಯಾಪಲ್ಲೇ ತೋರಿಸ್ತಾರೆ. ನೀವು ಯಾರು ಶೇರ್ ಮಾಡ್ಕೊಂಡಿರೋದು ನಿಮಗೆ ತೋರಿಸುತ್ತೆ. ಅದನ್ನು ಅವ್ರನ್ನ ಕ್ಲಿಕ್ ಮಾಡಿದ್ರೆ ಅವ್ರು ಎಲ್ಲಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಅವ್ರ ಬ್ಯಾಟ್ರಿ ಇದೆ, ಅವ್ರು ಯಾವ ಅಡ್ರೆಸ್ಸಲ್ಲಿದ್ದಾರೆ ಪ್ರತಿಯೊಂದೂ ಸಹ ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಸೊ ಈ ಒಂದು ಫೀಚರ್ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಸಿಚುವೇಷನಲ್ಲಿ. ಸೊ ಇದಿಷ್ಟೇ ಸಿಂಪಲ್. ನೀವು ಇದೇ ರೀತಿ ಎಷ್ಟು ಜನದ ಬೇಕಾದ್ರೆ ನೀವು ಅವ್ರ ಮೊಬೈಲ್ನಲ್ಲಿ ಹೋಗ್ಬಿಟ್ಟು ನೀವು ಬೇಕಾದ್ರೆ ಇದಕ್ಕೆ ಶೇರ್ ಮಾಡ್ಕೊಂಡ್ರಿ ಅಂದರೆ ಪ್ರತಿಯೊಬ್ಬರೂ ಸಹ ನೀವು ಟ್ರ್ಯಾಕ್ ಮಾಡ್ಬೋದು. ಸೊ ಇದೊಂದು ತುಂಬ ಒಳ್ಳೆ ಫೀಚರು. ಸೊ ಒಳ್ಳೆ ಥರ ಉಪಯೋಗಿಸ್ಕೊಳ್ಳಿ. ನಾನು ಅಷ್ಟೇ, ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದಾಗ ಅವ್ರು ಅಲ್ಲಿ ಓಡಾಡಕ್ಕೆ ಹೋಗ್ತಿರ್ತಾರೆ ಆಯಿತಾ. ಸೊ ಅವ್ರಿಗೆ ಗೊತ್ತಾಗಲ್ಲ, ಎಷ್ಟೋ ಸಲ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅವ್ರ ಮೊಬೈಲನ್ನು ಆನ್ ಮಾಡಿಬಿಟ್ಟಿದ್ದೀನಿ, ಅವ್ರಿಗೆ ಪರ್ಮಿಷನ್ ತೊಗೊಂಡ್ಬಿಟ್ಟು ಆನ್ ಮಾಡಿಬಿಟ್ಟಿದ್ದೀನಿ ಆಯಿತಾ. ಸೊ ಅವರೇ ಅಂದರು ಈ ಥರ ಮಾಡ್ಕೊ ಅಂತ. ಸೊ ನಾನು ಆನ್ ಮಾಡಿಬಿಟ್ಟಿದ್ದೀನಿ. ನಾನು ಅವ್ರು ವಿತೌಟ್ ಪರ್ಮಿಷನ್, ಅವ್ರಿಗೆ ಗೊತ್ತಿಲ್ಲದ ರೀತಿ ನಿಮ್ಮ ಮಕ್ಳಿಗೆ ಮಾಡಿದ್ರೆ ಪರವಾಗಿಲ್ಲ, ಬಟ್ ಅಪ್ಪ ಅಮ್ಮಂಗಾಗಲಿ ಅಜ್ಜಿ ತಾತಂಗಾಗಲಿ ಅಥವಾ ನಿಮ್ಮ ಫ್ರೆಂಡ್ಸು ಗರ್ಲ್ ಫ್ರೆಂಡಿಗಾಗಲಿ ಅವ್ರಿಗೆ ವಿತೌಟ್ ನೋಯಿಂಗ್ ಅವ್ರಿಗೆ ಗೊತ್ತಿಲ್ಲದೆ ಈ ವಿಷಯವನ್ನು ಮಾಡೋದಕ್ಕೆ ಹೋಗಬೇಡಿ. ಅವ್ರಿಗೆ ಅದೇ ಆಗಲಿ ಹೇಳಿದ ರೀತಿ ಪ್ರೈವೇಸಿ, ಎಲ್ರಿಗೂ ಪ್ರೈವೇಸಿ ಕೊಡೋದು ಎಲ್ರಿಗೂ ಇರಬೇಕು. ಎಲ್ರಿಗೂ ನಿಮ್ಮನ್ನೇ ಯಾರು ಬೇರೆಯವ್ರು ಆ ಥರ ಟ್ರ್ಯಾಕ್ ಮಾಡ್ತಾರೆ ಅಂದರೆ ನಿಮ್ಗೆ ಹೆಂಗೆ ಅನಿಸುತ್ತೋ ಅವ್ರಿಗೂ ಹಂಗೆ ಅನಿಸುತ್ತೆ. ಸೊ ವಿತೌಟ್ ಪರ್ಮಿಷನ್ ಮಾಡೋದಕ್ಕೆ ಹೋಗ್ಬೇಡಿ ಇದನ್ನು. ಸೊ ಇದು ನನ್ನ ಸಜೆಷನ್ ನಿಮಗೆ.
ತುಂಬ ಸಿಂಪಲ್ ಫೀಚರ್ ಆದರೆ ತುಂಬ ಯೂಸ್ಫುಲ್ ಆಗಿರುವಂಥ ಫೀಚರ್ ಇದಾಗಿದೆ. ನಿಮಗೆ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಯಾರು ಡೌಟ್ಸ್ ಇರೋ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮಗೇನಾದರೂ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದು. ಇಲ್ಲೇ ಸಿಗೋಣ ಒಂದು ವಿಡಿಯೋಲಿ.